It's a momentous position because achieving an international accreditation, that too only the second hospital in India and the only hospital which has got both JCI and FACT, is an important milestone because that is a confidence that we want to give it to the patient, the trust. So Ramaya has been able to achieve that today, and we want to meet this commitment to our patients. It's more of our assurance of quality and patient safety. As I told you, from the housekeeping to the highest doctor, everybody goes through a process. When the process gets improved, it normally helps the entire hospital on that issue, whether it's a pharmacy, whether it's a laboratory. So the question is, when human people are involved, there is a chance that something will go wrong. Our effort is to mitigate this going. Accreditation is never a luxury. In a quality journey, it is a process. ಮೂರನೇ ಪಾರ್ಟಿ ನೀವು ಮಾಡ್ತಾ ಇರೋದು ಸರಿ ಅಂತ. ಈಗ ನಮ್ಮ ಬೆನ್ನನ್ನು ನಾವೇ ಕಹಳೆ ಓದೋದ್ರಲ್ಲಿ ಅರ್ಥ ಇಲ್ಲ. ಬೇರೆಯವರು ನೀವು ಕರೆಕ್ಟಾಗಿ ಮಾಡ್ತಿದ್ದೀರಾ ಅನ್ನೋದನ್ನು ಸರ್ಟಿಫೈ ಮಾಡಬೇಕಾಗುತ್ತೆ. ಅದನ್ನು ಡಾಕ್ಟ್ರುಗಳು ಮಾಡೋದಿರ್ಬೋದು, ನರ್ಸ್ ಮಾಡೋದಿರ್ಬೋದು, ಎಲ್ಲವನ್ನೂ ನೋಡಿ, ಇನ್ಫ್ರಾಸ್ಟ್ರಕ್ಚರ್ ನೋಡಿ, ಬ್ಲಡ್ ಬ್ಯಾಂಕ್ ಪ್ರಾಕ್ಟೀಸಸ್ ನೋಡಿ, ಎಲ್ಲನೂ ನೋಡಿ ಒಂದು ಅಕ್ರೆಡಿಟೇಷನ್ ಬರುತ್ತೆ. ಅದು ಟೈಮ್ ಬಂದು ದಟ್ ಹ್ಯಾಸ್ ಟು ಬಿ ರಿಪೀಟೆಡ್. ಅದರಲ್ಲಿ ಡಾಕ್ಟರ್ಸು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗ್ತದೆ. ಇದರಲ್ಲಿ ಒಂದು ಸಣ್ಣ ಇನ್ಫೆಕ್ಷನ್ ಆದರೂ ಜೀವ ಕಳ್ಕೊಳ್ಳೋವಂಥ ಸಾಧ್ಯತೆ ಇರುತ್ತೆ ಫೋನ್ ಮಾಡಿ. ಅದಕ್ಕೆ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರೆ. ಉದ್ದೇಶ ಏನಂದರೆ ಮೆಡಿಕಲ್ ಟೂರಿಸಮ್ಗೆ ಡೆಫಿನೆಟ್ಲಿ ಇವಾಗ ಇಡೀ ಇಂಡಿಯಾದಲ್ಲಿ 2 ಆಸ್ಪತ್ರೆ ಇರೋದ್ರಿಂದ ಅವರು ಫಾರಿನ್ ಇನ್ಶೂರೆನ್ಸಸ್ಸು ರಿಯಂಬರ್ಸ್ಮೆಂಟ್ ಕೊಡೋದ್ರಿಂದ ಇಲ್ಲಿಗೆ ಕೆಲವರು ಆಪ್ಟ್ ಮಾಡ್ತಾರೆ ಬರೋದಕ್ಕೆ. ಅವರು ಆ ಥರ ಬಂದಾಗ ಆ ಹಣದಲ್ಲಿ ಸ್ವಲ್ಪ ಇಂಡಿಯನ್ ಪೇಷಂಟ್ಸ್ಗೆ ನಮ್ಮ ಬೆಲೆ ಕಡಿಮೆ ಆಗೋದಕ್ಕೆ ಚಾನ್ಸಸ್ ಇದೆ. ಯಾಕಂದರೆ ಅವರಲ್ಲಿ ಜಾಸ್ತಿ ದುಡಿದಿದ್ದನ್ನು ನಾವು ನಮ್ಮ ದೇಶದ ಪೇಷಂಟ್ಸ್ಗೆ ಅದನ್ನು ಪಾಸ್ ಮಾಡ್ತೀವಿ. ಇವಾಗ ಆಲ್ರೆಡಿ ಹೇಳ್ದಂಗೆ ಅದು ಯಾವುದೇ ಪೇಷಂಟನ್ನ ಹಣದ ದೃಷ್ಟಿಯಿಂದ ನಾವು ಪೇಷಂಟಿಗೆ ಟ್ರೀಟ್ಮೆಂಟ್ನ ರಿಫ್ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಅವ್ರಿಗೆ ಡೊನೇಷನ್ನು, NGO, ಪ್ರೈಮ್ ಮಿನಿಸ್ಟರ್ ಫಂಡು, ಚೀಫ್ ಮಿನಿಸ್ಟರ್ ಫಂಡು, NGOಸ್ ಇದ್ದಾರೆ, ಅವ್ರ ಸಹಾಯದಿಂದ ಹೇಗೋ ಮೀಟ್ ಮಾಡ್ತೀವಿ.